ನಮಸ್ಕಾರ ಎಲ್ಲರಿಗೂ. ನಾನು ಹಿಂದಿನ ವಿಡಿಯೋಲಿ ನಿಮಗೆ ಹಲೋ ವರ್ಲ್ಡ್ ಪ್ರೋಗ್ರಾಮ್ ಅನ್ನು ಬರೆಯೋದನ್ನು ಹೇಳ್ಕೊಟ್ಟಿದ್ದೆ. ಈ ವಿಡಿಯೋಯಲ್ಲಿ ಸಿ ಪ್ರೋಗ್ರಾಮ್ ಅಲ್ಲಿ ಯೂಸ್ ಆಗೋ ಡಾಟಾ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಾ ಈಗ ಇಲ್ಲಿ ಒಂದು ಟೆಕ್ಸ್ಟ್ ಎಡಿಟರ್ ಓಪನ್ ಮಾಡ್ಕೊಂತೀನಿ. ನಾವು ಮ್ಯಾಥ್ಸ್ ನಲ್ಲಿ ನೋಡಿರ್ಬೋದು ವೇರಿಯೇಬಲ್ಸ್ ಅಂತ ಹೇಳಿ ಯೂಸ್ ಮಾಡ್ತಾರೆ. ಈಗ ಆಲ್ಫಾಬೆಟ್ ಎ ಅನ್ನೋದು ಒಂದು ವೇರಿಯೇಬಲ್. ಇದಕ್ಕೆ ನಾವು ಒಂದು ವ್ಯಾಲ್ಯೂ ಅಸೈನ್ ಮಾಡ್ಬೇಕಂದ್ರೆ ಎ ಇಸ್ ಈಕ್ವಲ್ ಟು 10 ಅಂತ ಹೇಳಿ ಅಥವಾ ಬಿ ಇಸ್ ಈಕ್ವಲ್ ಟು 20 ಅಂತ ಹೇಳಿ ನಾವು ಮ್ಯಾಥ್ಸ್ ನಲ್ಲಿ ಬರಿತೇವೆ. ಅದನ್ನ ನಾವು ಸಿ ಪ್ರೋಗ್ರಾಮ್ ನಲ್ಲಿ ಹೆಂಗ್ ಬರೆಯೋದು ಅಂತ ನೋಡೋಣ. ಈಗ ನಾ ಮೊದಲಿನ ವಿಡಿಯೋಲಿ ಹೇಳ್ದಂಗೆ ನಿಮಗೆ ಸಿ ಪ್ರೋಗ್ರಾಮ್ ಬರೆಯೋಕೆ ಸಿಂಟೆಕ್ಸ್ ಫಾಲೋ ಮಾಡಬೇಕು. ಫಸ್ಟ್ ಬರೋದು ಹ್ಯಾಶ್ ಇನ್ಕ್ಲೂಡ್ stdio.h. ಈಗ ನೋಡಿ, ಇದು ಕಲರ್ ಚೇಂಜ್ ಆಗಲಿಲ್ಲ. ಇಲ್ಲಿ ಪ್ಲೇನ್ ಟೆಕ್ಸ್ಟ್ ಅಂತ ಹೇಳಿ ಸೆಲೆಕ್ಟ್ ಆಗಿದೆ. ಇದನ್ನ ನಾವು ಸಿ ಪ್ರೋಗ್ರಾಮ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ಆಟೋಮೆಟಿಕ್ ಇಂಡೆಂಟೇಷನ್ ಅನ್ನೋದನ್ನ ಟಿಕ್ ಮಾಡಬೇಕು. ಇದಂದ್ರೆ ಏನಂತ ನಾವು ಮುಂದಿನ ಬರೋ ವಿಡಿಯೋಲಿ ಹೇಳ್ತೇನೆ. ಈಗ ನೋಡಿ, ಇದು ಕಲರ್ ಬಂದಿತ್ತು. ಈಗ ನಾವು ನೆಕ್ಸ್ಟ್ ಬರೆಯೋಣ. ಸಿಂಟೆಕ್ಸ್ ಪ್ರಕಾರ ಮುಂದೆ ಬರೋದು ಮೇನ್ ಅಂತ ಹೇಳಿ MAIN. ಇದು ನಮ್ಮ ಸಿ ಪ್ರೋಗ್ರಾಮ್ ಬರೆಯುವ ಸಿಂಟೆಕ್ಸ್. ಇಲ್ಲಿ ಮಟ್ಟ ಎಲ್ಲ ಪ್ರೋಗ್ರಾಮ್ನಲ್ಲೂ ಇದು ಫಿಕ್ಸ್ ಇರುತ್ತೆ. ಇದಾದ್ಮೇಲೆ ಈಗ ನಾವು ವೇರಿಯೇಬಲ್ ಡಿಫೈನ್ ಮಾಡೋಣ. ನೀವು ಸಿ ಪ್ರೋಗ್ರಾಮ್ ಅಲ್ಲಿ ವೇರಿಯೇಬಲ್ ಯೂಸ್ ಮಾಡಬೇಕಾದ್ರೆ ಅದನ್ನ ವೇರಿಯೇಬಲ್ ಕಂಪೈಲರ್ಗೆ ಮೊದಲು ಹೇಳಬೇಕು, ನಾವು ಇಂಥ ವೇರಿಯೇಬಲ್ ಅನ್ನ ಯೂಸ್ ಮಾಡಾಕತ್ತೇವಿ ಅಂತ ಹೇಳಿ. ಈಗ ನಾನು ಇಂಟ್ ಎ ಅಂತ ಹೇಳಿ ಬರ್ದೆ. ಎ ಅನ್ನೋದು ವೇರಿಯೇಬಲ್. ಇಂಟ್ ಅಂದ್ರೆ ಇಂಟೀಜರ್ ಟೈಪ್. ಇಂಟೀಜರ್ ಅಂದ್ರೆ 1 2 3 ಯಾವುದಕ್ಕೆ ಡೆಸಿಮಲ್ ಪಾಯಿಂಟ್ ಇರಂಗಿಲ್ಲ, ಅವನ್ನೆಲ್ಲ ಇಂಟೀಜರ್ ಅಂತ ಕರೀತಾರೆ. ಈ ಇಂಟಿನ ಒಂದು ವೇರಿಯೇಬಲ್ ಅನ್ನ ನಾವು ಈಗ ಡಿಫೈನ್ ಮಾಡಿದ್ವಿ. ಅಂದ್ರೆ ನಾವು ಕಂಪೈಲರಿಗೆ ಹೇಳ್ತೇವೆ ಇಂಟೀಜರ್ ಅನ್ನ ಒಂದು ವೇರಿಯೇಬಲ್ಗೆ ಒಂದು ಸ್ಪೇಸ್ ಕೊಡು ಅಂತ. ಈಗ ಎ ಅನ್ನೋದು ಒಂದು ಕಂಟೈನರ್. ಈಗ ನಾವು ಇದನ್ನ ಡಿಫೈನ್ ಮಾಡಿದ್ವಿ ಇಂಟ್ ಅನ್ನೋದು. ಇನ್ನೊಂದು ಇಂಟೀಜರ್ ಅನ್ನ ಡಿಫೈನ್ ಮಾಡ್ತೀನಿ, ಇಂಟ್ ಬಿ ಅಂತ ಹೇಳಿ. ಇದು ಸೆಮಿಕೋಲನ್ ನ ಹಿಂದಿನ ವಿಡಿಯೋಲಿ ಹೇಳಿದೆ ಫುಲ್ ಪಾಯಿಂಟ್ ಅಂತ. ನಮ್ದು ಡಿಫೈನ್ ಮಾಡೋದು ಮುಗಿದ್ರೆ ಇಲ್ಲಿ ನಾವು ಫುಲ್ ಪಾಯಿಂಟ್ ಯೂಸ್ ಮಾಡ್ತೇವೆ. ನಾವು ಇಂಟ್ ಎ ಬಿ ಇದೆಯಲ್ಲ, ಇದೆರಡು ಒಂದೇ ಲೈನ್ ನಲ್ಲಿ ಬರಿಬಹುದು. ಹೆಂಗಂದ್ರೆ ಇಂಟ್ ಎ ಬಿ ಅಂತ ಹೇಳಿ ಬರೆದ್ರೆ ಎರಡು ಕಂಟೈನರ್, ಅಂದ್ರೆ ಈ ವೇರಿಯೇಬಲ್ ಈಗ ನಾ ಕಂಟೈನರ್ ಅಂತ ಕರಿತೇನೆ. ಎರಡು ಕಂಟೈನರ್ ಸ್ಪೇಸ್ ಕೊಡು ಅಂತ ಹೇಳಿ ನಾನು ಕಂಪೈಲರಿಗೆ ಹೇಳ್ತೇನೆ. ಈಗ ನಾವು ವೇರಿಯೇಬಲ್ ಡಿಫೈನ್ ಮಾಡಿದ್ಮೇಲೆ ಆ ಕಂಟೈನರ್ ಒಳಗೆ ನಾವು ಒಂದು ವ್ಯಾಲ್ಯೂ ಹಾಕಬೇಕು. ಆ ವ್ಯಾಲ್ಯೂ ಹೆಂಗ್ ಹಾಕೋದಂದ್ರೆ ಎ ಇಸ್ ಈಕ್ವಲ್ ಟು 10 ಅಂತ ಬರೆದು ಸೆಮಿಕೋಲನ್ ಕೊಟ್ರೆ 10 ಅನ್ನೋದು ಎ ಅನ್ನುವ ಕಂಟೈನರ್ ಒಳಗೆ ಹೋಗುತ್ತೆ. ಈಗ ನಾ ಬಿ ಇಸ್ ಈಕ್ವಲ್ ಟು 20 ಅಂತ ಬರೆದೆ. ಈ 20 ಅನ್ನೋದು ಬಿ ನ ಕಂಟೈನರ್ ಒಳಗೆ ಹೋಗುತ್ತೆ. ಈಗ ನಾವು ಅದನ್ನ ಡಿಸ್ಪ್ಲೇ ಮಾಡೋಣ ಸ್ಕ್ರೀನ್ ಮೇಲೆ. ಡಿಸ್ಪ್ಲೇ ಮಾಡಕ್ಕೆ ನಾವು ಸಿ ಪ್ರೋಗ್ರಾಮ್ ಅಲ್ಲಿ ಯಾವತ್ತೂ ಪ್ರಿಂಟ್ ಎಫ್ ಅಂತ ಯೂಸ್ ಮಾಡ್ತೀವಿ. ಇದಿದೆಯಲ್ಲ, ಇದು ಪ್ರಿಂಟ್ ಎಫ್ ನ ಸಿಂಟ್ಯಾಕ್ಸ್. ಇದು ಪ್ರಿಂಟ್ ಎಫ್ ಹಿಂಗೆ ಯೂಸ್ ಮಾಡ್ತಾರೆ. ಈಗ ನಾವು ಪ್ರಿಂಟ್ ಎಫ್ ಹಿಂದಿನ ವಿಡಿಯೋಲಿ ಹಲೋ ವರ್ಲ್ಡ್ ಬರೆಯಕ್ಕೆ ಈ ಡಬಲ್ ಕೋಟ್ಸ್ ನಡುವೆ ನಾವು ಸೆಂಟೆನ್ಸ್ ಬರೆದಿದ್ವಿ. ಈಗ ನಮಗೆ ವ್ಯಾಲ್ಯೂ ಬೇಕಾಗಿದೆ ಎ ಮತ್ತು ಬಿದು. ಅದನ್ನ ಹೆಂಗ್ ಪ್ರಿಂಟ್ ಮಾಡೋದನ್ನ ನೋಡೋಣ. ಅದನ್ನ ಹೆಂಗ್ ಪ್ರಿಂಟ್ ಮಾಡೋದಂದ್ರೆ %d ಅಂದ್ರೆ ನಾವು ಇಂಟೀಜರ್ ಅನ್ನ ಪ್ರಿಂಟ್ ಮಾಡಬೇಕಾದ್ರೆ %d ಅಂತ ಹೇಳಿ ಯೂಸ್ ಮಾಡ್ತೇವೆ ಸಿ ಪ್ರೋಗ್ರಾಮ್ ನಲ್ಲಿ. %d ಅಂತ ಕೋಲನ್ ಒಳಗೆ ಬರೆದು ಕೋಲನ್ ಆದ್ಮೇಲೆ ಕಾಮಾ ಹಾಕಿ ಎ ಅಂತ ಬರೆದ್ರೆ ನಮ್ಗೆ ಎ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಈಗ ನೋಡಿ, ಇದನ್ನ ನಾ ಸೇವ್ ಮಾಡ್ತೀನಿ, Ctrl+S. ಡೆಸ್ಕ್ಟಾಪ್ ನಲ್ಲಿ ಸಿ ಪ್ರೋಗ್ರಾಮ್ ಅಂತ ಹೇಳಿ ಒಂದು ಫೋಲ್ಡರ್ ಮಾಡಿದ್ನಲ್ಲ, ಅಲ್ಲಿ ಸೇವ್ ಮಾಡ್ತೇನೆ, datatypes.c ಅಂತ ಹೇಳಿ ಸೇವ್. ಈಗ ನಾನು ಟರ್ಮಿನಲ್ಗೆ ಹೋಗ್ತೇನೆ. ಟರ್ಮಿನಲ್ ನಲ್ಲಿ ನಾ LS ಹೊಡೆದ್ರೆ ನಂಗೆ ಡೈರೆಕ್ಟರೀಸ್ ಬಂದು, ಡೈರೆಕ್ಟರಿನ ಡೆಸ್ಕ್ಟಾಪ್ ಒಳಗೆ ಹೋಗ್ಬೇಕು, CD/DE ಟ್ಯಾಬ್ ಡೆಸ್ಕ್ಟಾಪ್ ಒಳಗೆ, ಮತ್ತೆ LS ಹೊಡಿತೇವೆ. ಇದ್ರೊಳಗೆ ನನಗೆ ಸಿ ಪ್ರೋಗ್ರಾಮ್ ಒಳಗೆ ಹೋಗಬೇಕು, CD/C ಟ್ಯಾಬ್ LS. datatypes.c ಅನ್ನೋ ಫೈಲ್ ಸೇವ್ ಆಗಿದೆ. ಇದನ್ನ ನಾ ಈಗ ಕಂಪೈಲ್ ಮಾಡ್ತೀನಿ, CC/DA ಟ್ಯಾಬ್. ಈಗ ಕಂಪೈಲ್ ಮಾಡಿದೆ. ಈಗ ನೋಡ್ಬೋದು ಮೊದಲಿನ ವಿಡಿಯೋಲಿ ಬಂದಂಗೆ ನಮಗೆ ವಾರ್ನಿಂಗ್ ಬಂದಿದೆ. ಇಲ್ಲಿ ವಾರ್ನಿಂಗ್ ಡಿಫಾಲ್ಟ್ ಇಂಟ್ ಅಂತ ಹೇಳಿ. ನಾವು ಹಿಂದಿನ ವಿಡಿಯೋಲಿ ಇಲ್ಲೇ ಇಂಟ್ ಅಂತ ಬರೆದ್ರು ರಿಟರ್ನ್ 0 ಅಂತ ಹೇಳಿ ಬರ್ದಿದ್ವಲ್ಲ. ಈಗ ನಾವು ಇಲ್ಲಿ ವೈಡ್ ಅಂತ ಹೇಳಿ ಬರಿಬಹುದು ಬೇಕಂದ್ರೆ.
VOID. ಇದ್ರ ಬಗ್ಗೆ ನಾನು ನಿಮಗೆ ಮುಂದೆ ಬರೋ ವಿಡಿಯೋಲಿ ಹೇಳ್ತೇನೆ. ಈಗ ಇದನ್ನ ಕಂಟ್ರೋಲ್ S ಮಾಡಿ ಸೇವ್ ಮಾಡೋದು, ಮತ್ತೆ ಇದಕ್ಕೆ ಹೋಗಿ ಮತ್ತೆ ಕಂಪೈಲ್ ಮಾಡೋದು. ಈಗ ಸಕ್ಸಸ್ಫುಲಿ ಕಂಪೈಲ್ ಆಯಿತು. ಈಗ ನಾವು LS ಹೊಡೆದು ನೋಡಿದ್ರೆ ನಮಗೆ ಇಲ್ಲಿ a.out ಫೈಲ್ ನಮಗೆ ಕ್ರಿಯೇಟ್ ಆಗಿದೆ. ಇದನ್ನ ನಾವೀಗ ರನ್ ಮಾಡೋಣ. ./a.out ಅಂದ್ರೆ ನಮ್ಮ ಕಂಪೈಲ್ ಫೈಲ್ ರನ್ ಆಗುತ್ತೆ. ಈಗ ನೋಡಿ ನಮ್ಗೆ ಇಲ್ಲಿ 10 ಅಂತ ಹೇಳಿ ಪ್ರಿಂಟ್ ಆಯ್ತು. 10 ಅಂತ ಪ್ರಿಂಟ್ ಆಯ್ತು. ಇಲ್ಲಿ ನಾವು ಈ 10 ಅಂತ ಪ್ರಿಂಟ್ ಆದ್ಕೊಳ್ಳೆ ತಕ್ಷಣ ನೆಕ್ಸ್ಟ್ ಇದೆಯಲ್ಲ ಕಮಾಂಡ್ ಲೈನ್, ಅದು ಅಲ್ಲೇ ಬಂದಿದೆ. ಅದನ್ನ ನಾವು ನೆಕ್ಸ್ಟ್ ಲೈನಿಗೆ ಬರೋಕೆ ನಾವು ಟೆಕ್ಸ್ಟ್ ಎಡಿಟರ್ ನಲ್ಲಿ ಹೋಗಿ %d ಸಿಂಬಲ್ ಮುಂದೆ /n ಅಂತ ಹಾಕೇವೆ. /n ಅಂದ್ರೆ ನ್ಯೂ ಲೈನ್ ಕ್ಯಾರೆಕ್ಟರ್. ನಾ ಇದನ್ನ ನಿಮ್ಗೆ ಹಿಂದಿನ ವಿಡಿಯೋಲ್ಲಿ ಹೇಳಿದ್ದೆ. ಇದನ್ನ ಸೇವ್ ಮಾಡಿ ಈಗ ಟರ್ಮಿನಲಿಗೆ ಹೋಗಿ ನಾವು ಮತ್ತೊಂದು ಸಲ ಕಂಪೈಲ್ ಮಾಡಬೇಕು. ಯಾವ್ದಾದ್ರು ಚೇಂಜ್ ಆದ್ಮೇಲೆ ಪ್ರತಿ ಸಲ ಕಂಪೈಲ್ ಮಾಡಬೇಕು. ಕಂಪೈಲ್ ಮಾಡಿ ಔಟ್ಪುಟ್ ಮಾಡೋದು. ಈಗ ನೋಡಿ 10 ಬಂದು ಅದ್ರ ಕೆಳಗೆ ಕಮಾಂಡ್ ಲೈನ್ ಬಂದಿದೆ. ಈಗ ನಮಗೆ a ವ್ಯಾಲ್ಯೂ ಪ್ರಿಂಟ್ ಆಗಿದೆ ಅಲ್ಲ, ಈಗ ನಮಗೆ b ವ್ಯಾಲ್ಯೂನು ಪ್ರಿಂಟ್ ಆಗಬೇಕು. ಈಗ %d ಬರ್ದು a ಬರ್ದೆ ಒಂದು ವ್ಯಾಲ್ಯೂ ಪ್ರಿಂಟ್ ಆಯ್ತು. ಇನ್ನೊಂದ್ಸಲ %d ಬರಿತೇನೆ. %d ಮತ್ತೆ /n ಇಲ್ಲಿ ಬರೋದಲ್ಲ, ಕಾಮ ಆದ್ಮೇಲೆ ಇಲ್ಲಿ b ಬರಿತೇನೆ. ಇದೆಲ್ಲ ಫಸ್ಟ್ %d ಇದು ಫಸ್ಟ್ ವೇರಿಯೇಬಲ್ಗೆ ಮ್ಯಾಪ್ ಆಗುತ್ತೆ. ಸೆಕೆಂಡ್ %d ಸೆಕೆಂಡ್ ವೇರಿಯೇಬಲ್ ಮ್ಯಾಪ್ ಆಗುತ್ತೆ. ಅಂದ್ರೆ ಫಸ್ಟ್ %d ಇದೆಯಲ್ಲ a ಪ್ರಿಂಟ್ ಮಾಡುತ್ತೆ, ಸೆಕೆಂಡ್ %d b ಪ್ರಿಂಟ್ ಮಾಡುತ್ತೆ. ಈಗ ನಾವು ಕಂಟ್ರೋಲ್/S ಸೇವ್ ಮಾಡಿ ಟರ್ಮಿನಲ್ ಹೋಗಿ ಕಂಪೈಲ್ ಮಾಡಿ ರನ್ ಮಾಡಿದ್ವಿ. ಈಗ ನೋಡಿ 10, 20 ಅಂತ ಎರಡು ಡಿಸ್ಪ್ಲೇ ಆಯ್ತು. ಈಗ ಇದಿದೆಯಲ್ಲ ಇದು ಬರೀ ನಿಮ್ಗೆ ಇಂಟೀಜರ್ ಟೈಪ್ ಅನ್ನ ಹೋಲ್ಡ್ ಮಾಡುತ್ತೆ ವೇರಿಯೇಬಲ್. ಈಗ ನೀವು ಡೆಸಿಮಲ್ ಪಾಯಿಂಟ್ 1 2 3 ಬರೋದು ಸೇವ್ ಮಾಡಿ ಟರ್ಮಿನಲ್ಗೆ ಹೋಗ್ತೇನೆ. ಟರ್ಮಿನಲ್ಗೆ ಹೋಗಿ ಕಂಪೈಲ್ ಮಾಡ್ತೇನೆ. ನಮ್ಗೆ ಎರರ್ ಏನೂ ಬರಲಿಲ್ಲ. ಆದ್ರೆ ಈಗ ನಾ ಔಟ್ಪುಟ್ ತೆಗೆದಾಗ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ ಅದೆಲ್ಲ ಹೋಗ್ಬಿಟ್ಟಿದೆ. ಡೆಸಿಮಲ್ ಪಾಯಿಂಟ್ ಪ್ರಿಂಟ್ ಆಗಿಲ್ಲ ನಮಗೆ. ಆದ್ರೆ ನಾವಿಲ್ಲಿ ಡೆಸಿಮಲ್ ಪಾಯಿಂಟ್ ಕೊಟ್ಟಿದ್ದೇವೆ. ಯಾಕಂದ್ರೆ ಈ ಕಂಟೈನರ್ ಇದೆಯಲ್ಲ a ಅನ್ನೋದು ಇಂಟ್ ಅಂತ ಇದೆ. ಅದು ಇಂಟ್ ಅಂದ್ರೆ ಇಂಟೀಜರ್. ಅದಕ್ಕೆ a ಅನ್ನೋ ಕಂಟೈನರ್ ಇಂಟೀಜರ್ ವ್ಯಾಲ್ಯೂನಷ್ಟೇ ಹೋಲ್ಡ್ ಮಾಡುತ್ತೆ. ಈಗ ನಮ್ಗೆ ಈ ಕಂಟೈನರ್ ಡೆಸಿಮಲ್ ನಂಬರ್ ಹೋಲ್ಡ್ ಮಾಡ್ಬೇಕಂದ್ರೆ ನಾವಿಲ್ಲಿ ಇಂಟ್ ಬದಲಿ ಇಲ್ಲಿ ನಾವು ಫ್ಲೋಟ್ ಯೂಸ್ ಮಾಡ್ತೇವೆ. ಫ್ಲೋಟ್ ಅಂದ್ರೆ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂ ಅನ್ನ ಹಿಡ್ಕೊಳ್ಳುತ್ತೆ. ಫ್ಲೋಟ್ ಅಂತ ಯೂಸ್ ಮಾಡಿದ್ರೆ ನಾವು ಇಲ್ಲಿ d ಅಂತ ತೆಗೆದು f ಅಂತ ಯೂಸ್ ಮಾಡ್ತೇವೆ. f ಅಂದ್ರೆ ಫ್ಲೋಟ್. ಈ ಫ್ಲೋಟ್ ಯೂಸ್ ಮಾಡಿ ಸೇವ್ ಮಾಡಿ ಇದ್ರೊಳಗೆ ಕಂಪೈಲ್ ಮಾಡಿ ರನ್ ಮಾಡಿದ್ರೆ ನಮಗೆ ನೋಡಿ ಇಲ್ಲೆಲ್ಲ ಡೆಸಿಮಲ್ ಪಾಯಿಂಟ್ ಬಂದು ಅಲ್ಲ, ಅದೇ ನಿಮ್ಗೆ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂ ಅನ್ನ ಹೋಲ್ಡ್ ಮಾಡುತ್ತೆ. ಅದು ಈಗ ಫ್ಲೋಟ್ ಆಯ್ತು. ಇಂಟ್ ಅಂತ ನಾ ಮೊದಲು ಹೇಳಿದ್ನಲ್ಲ, ಅದಕ್ಕೆ ನಿಮ್ಗೆ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಇರುತ್ತೆ. ಅದು ಕೆಲವೊಂದು ಕಂಪೈಲರ್ ನಲ್ಲಿ 2:16 ಇರುತ್ತೆ, ಕೆಲವೊಂದು ಕಂಪೈಲರ್ ನಲ್ಲಿ 2:32 ಇರುತ್ತೆ. ಈಗ ನಿಮ್ಗೆ ಇನ್ನೊಂದು ಡಾಟಾ ಟೈಪ್ ಯಾವ್ದಂದ್ರೆ ಡಬಲ್. ಫ್ಲೋಟಿಗೂ ಒಂದು ಲಿಮಿಟ್ ಇರುತ್ತೆ. ಆ ಫ್ಲೋಟಿನ ಲಿಮಿಟ್ ಜಾಸ್ತಿ ಮಾಡಲು ನೀವು ಡಬಲ್ ಅಂತ ಹೇಳಿ ಯೂಸ್ ಮಾಡಬಹುದು. ಹಂಗೆ ಲಾಂಗ್ ಇಂಟ್ ಅಂತ ಹೇಳಿ ಯೂಸ್ ಮಾಡಬಹುದು. ಅದು ಇಂಟಿನ ವ್ಯಾಲ್ಯೂ ನಿಮ್ಗೆ ಜಾಸ್ತಿ ಮಾಡುತ್ತೆ. ನೀವು ಈಗ ಡಬಲ್ ಅಂತ ಯೂಸ್ ಮಾಡಿದಾಗ ನೀವು ಇಲ್ಲೇ LF ಅಂತ ಯೂಸ್ ಮಾಡಬೇಕು. ಲಾಂಗ್ ಫ್ಲೋಟಿಗೆ ಡಬಲ್ ಅಂತಾರೆ. ಕಂಪೈಲ್ ಮಾಡಿ ರನ್ ಮಾಡಿದ್ರೆ ನಿಮ್ಗೆ ಸೇಮ್ ಆನ್ಸರ್ ಸೇಮ್ ಇರುತ್ತೆ. ನೀವು ಬೇಕಂದ್ರೆ ಆ ಕಂಟೈನರ್ ಹೋಲ್ಡ್ ಮಾಡೋ ವ್ಯಾಲ್ಯೂ ಅನ್ನ ಜಾಸ್ತಿ ಮಾಡಬಹುದು. ಈಗ ಡಬಲ್ ಆತಲ್ಲ, ಈಗ ನಾವು ಲಾಂಗ್ ಇಂಟ್ ಅಂತ ಬರಿಬಹುದು. ಲಾಂಗ್ ಇಂಟ್ ಇದರದ್ದು %LD ಅಂತ ಇರುತ್ತೆ. ಇದನ್ನ ನಾವು ಕಂಪೈಲ್ ಮಾಡಿ ರನ್ ಮಾಡಿದ್ರೆ ಸೇಮ್ ಆನ್ಸರ್ ಇರುತ್ತೆ. ಆದ್ರೆ ಅದು ನೀವು ಜಾಸ್ತಿ ವ್ಯಾಲ್ಯೂನು ಅದ್ರೊಳಗೆ ಹೋಲ್ಡ್ ಮಾಡ್ಬೋದು. ಈ ವಿಡಿಯೋಲಿ ಇಷ್ಟೇ. ಮುಂದಿನ ವಿಡಿಯೋಲಿ ನಿಮಗೆ 2 ನಂಬರಿನ ಅಡಿಷನ್, ಮಲ್ಟಿಪ್ಲಿಕೇಶನ್, ಅರ್ಥಮೆಟಿಕ್ ಆಪರೇಷನ್ಸ್ ಎಲ್ಲ ಕಲಿಸ್ತೇನೆ. ಅಲ್ಲಿ ತನಕ ಬಾಯ್.